ಟೈಮುಗಳಿಗೆ ಎಲ್ಲ ಚೆನ್ನಾಗಿತ್ತು ಅನಿಸುತ್ತೆ. ಒಂದು ಚೂರು ವ್ಯತ್ಯಾಸ ಆಗಿರೋ ಪರಿಸ್ಥಿತಿ ಏನಾಗ್ತಿತ್ತು. ಸೊ ಇಲ್ಲಿ ನಾನು ಏನು ಗಮನಿಸ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನೀವು ಡಿಪೋಗಳಲ್ಲಿ ಆ ಟೈರ್ಗಳು ನೋಡಿ ಬೇಜಾರು ಮಾಡ್ಕೊಂಬೇಡಿ. ಒಂದು ಸ್ವಲ್ಪ ನೀವು ಗಮನಿಸಬೇಕು, ಡ್ರೈವರ್ಗಳ ಕಷ್ಟವನ್ನು ಆಲಿಸಬೇಕು. ಈ ಡಿಪೋ ಮ್ಯಾನೇಜರ್ಗೆ ಹೇಳ್ತಕ್ಕಂಥ ಒಂದು ವಿಚಾರ, ಆ ಒಂದು ವಾಹನಗಳು ಸದೃಢವಾಗಿದೆಯಾ ಅಂತಕ್ಕಂಥದ್ದನ್ನ ನೀವು ಪರಿಶೀಲನೆ ಮಾಡಿ. ಅಲ್ಲಿ ನೋಡ್ರಿ ಆ ಟೈರ್ ಹೆಂಗೆ ಸೌದೋಗಿದೆ. ಈ ಥರ ಬಂದು ಆ ಡ್ರೈವರು ಹೆಂಗೆ ಅವಾಯ್ಡ್ ಮಾಡಿರ್ಬೇಕಿದ್ನ. ನೋಡ್ರಿ ನೋಡ್ರಿ ಎಲ್ಲ ಎಕ್ಕುಟ್ಟೋಗಿದೆ ಈ ಟೈರು. ಅರ್ಥ ಆಯ್ತಾ? ಅಯ್ಯೋ ಛೇ 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 ಯಾವ ರೀತಿ ಅವಾಯ್ಡ್ ಮಾಡಿರಲ್ಲ. ಓ ನಮ್ಮ ಗುಂಡ್ಲುಪೇಟೆ ಬಸ್ಸುಕಪ್ಪ. ಸೊ ದಯವಿಟ್ಟು ಏನು ವಾಹನಗಳು ನೋಡಿ ಎಲ್ಲ ಸೌದೋಗ್ಬಿಟ್ಟಿದೆ ಆಲ್ಮೋಸ್ಟ್. ನೋಡಿ ಇದು ಅಷ್ಟು ಹಿಂದ್ಗಡೆ ಟೈರ್ ನೋಡಿ ಎಷ್ಟು ಉಜ್ಜೋಗಿದೆ. ಅಯ್ಯೋ ಕತೆ, ಏನು ಅಷ್ಟೊಂದು ಬಡತನ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಅಯ್ಯೋ ಸ್ವಾಮಿ ಹೋಗಪ್ಪ, ನಾನೇ ಬೆಚ್ಚೋದೆ. ಓ ಇದ್ಯಾವುದು ಇಲ್ಲೊಂದು ಗಾಡಿ ಹೊಡ್ಕೊಂಡದ. ಅಯ್ಯೋ ಅಯ್ಯೋ ಏನು ಆಕ್ಸಿಡೆಂಟ ಏನೋ ಒಂದು ಗೊತ್ತಾಯ್ತಿಲ್ವಲ್ಲ. ಓ ಹೋ 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 ಅಲ್ಲಿ ನೋಡ್ರಿ ಕರ್ನಾಟಕ ಸಾರಿಗೆ ವಾಹನ ಆ ಥರ ಆಗಿದೆ. ಇಲ್ಲಿ ನೋಡ್ರಿ ಇದು ಯಾವುದು ಇಲ್ಲೊಂದು ವಾಹನ ಎಡವಟ್ಟಾಗಿ ನಿಂತಿದೆ. ಆಕ್ಸಿಡೆಂಟ್ ಇರಬೇಕು ಒಟ್ಟು. ಓ ಇಲ್ಲ ಗುರು, ಅದು ಬ್ಲಾಸ್ಟ್ ಆಗಿದೆ ಪಾಪ. ಇವ್ರು ಹಿಂದ್ಗಡೆ ಹೋಗಿ ಹೊಡ್ಕೊಂಡಿರ್ಬೇಕು ಅನಿಸುತ್ತೆ. ಅಯ್ಯೋ ಕರ್ಮ. ನೋಡಿ ಅದು ಆ ಒಂದು ಬಸ್ ಹಿಂದೆ ಹೋಯ್ತಾ ಇತ್ತು ಅನಿಸುತ್ತೆ ಇದು ವಾಹನ. ಅಲ್ಲಿ ನೋಡಿ ಪಾಪ ಅವರು ಭಯಂಕರ ಅವಾಯ್ಡ್ ಮಾಡೋರು ಯಾಕಂಡ್ರಿ. ಇವರು ಎಲ್ಲ ಬಸ್ ಹಿಂದೆ ಹೋಯ್ತಾ ಇದ್ರು ಅನಿಸುತ್ತೆ ಇವರು. ನೋಡ್ರಿ ಆ ಮೂವ್ಮೆಂಟ್ ನೋಡ್ರಿ ಹಂಗೆ ಕಾಣಿಸ್ತದೆ. ಇವ್ರು ಬಸ್ ಹಿಂದೆ ಹೋಯ್ತಾ ಇದ್ರು ಅನಿಸುತ್ತೆ. ನೋಡಿ ಇಲ್ಲಿ ನೋಡ್ರಿ ಉಜ್ಕೊಂಡು. ಅಯ್ಯೋ ಅಯ್ಯೋ ಶಿವ ಶಿವ ಶಿವ. ನೋಡಿ ಇವರು ಬಸ್ ಹಿಂದೆ ಹೋಯ್ತಾ ಇದ್ರೆ ಏನೋ ಕಾಣಿ. ಒಟ್ಟು ಆಕ್ಸಿಡೆಂಟ್ ಒಳಗೆ ಹೊಡೆಯೋ ಒಂದು ಮೂಮೆಂಟ್ ಕಾಣಿಸ್ತೈತೆ ಅದು. ಅದು ಬ್ಲಾಸ್ಟ್ ಆಗೋದೆ ಹೆಂಗೆ ಕಷ್ಟಪಟ್ಟು ಅವಾಯ್ಡ್ ಮಾಡಿ ನಿಲ್ಲಿಸಿದ್ದಾರೆ. ನೋಡ್ರಿ ಅಲ್ವಾ, ಈ ಮೂಮೆಂಟ್ ನೋಡ್ರಿ ಹಂಗೆ ಕಾಣಿಸ್ತೈತೆ. ಏನಪ್ಪ ಇದು ಹಿಂಗಾಗ್ಬಿಟ್ಟದ. ಶೇ ಏನ್ರಿ ಇದು ವಾಸ್ತವ. ಸೊ ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಹಿಂದೆ ಹೋಗ್ತಕ್ಕಂಥವ್ರು ಜೋಪಾನ ಕಡ್ರಪ್ಪ, ಇಷ್ಟು ಹೇಳ್ತೀನಿ. ಯಾಕಂದರೆ ಅಲ್ಲಾಗಿರೋ ಒಂದು ಮೂಮೆಂಟ್ಗೆ ನಿಜಕ್ಕೂ ದೊಡ್ಡ ಮಟ್ಟದ ಅಪಘಾತ ಆಗಬೇಕಿತ್ತು. ಭಗವಂತನ ದಯೆಯಿಂದ ಏನೂ ಆಗಿಲ್ಲ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ಡಿಪೋಗಳಲ್ಲಿ ದಯವಿಟ್ಟು ಆ ಒಂದು ಟೈರ್ಗಳು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದನ್ನ ಸ್ವಲ್ಪ ಮನದಟ್ಟು ಮಾಡ್ಕೊಂಡು ಟೈರ್ಗಳನ್ನು ಬದಲಾಯಿಸ್ಕೊಡಿ ಅಂತ ಒಂದು ಮನವಿ ಮಾಡ್ತೀವಪ್ಪ. ಯಾಕಂದರೆ ಅಲ್ಲಿ ಡ್ರೈವರ್ ನಂಬ್ಕೊಂಡು ಒಂದು 50ರಿಂದ 100 ಜನ ಇರ್ತಾರೆ. 50ರಿಂದ ಒಂದು 70 ಅಷ್ಟು ಜನ ಇರ್ತಾರೆ. ಇನ್ ಕೇಸ್ ಅದೇನಾದ್ರು ಹೆಚ್ಚು ಕಮ್ಮಿ ಆಗಿ ಏನು ತೊಂದರೆ ಆಗ್ಬಿಟ್ರೆ ಎಷ್ಟೋ ಪ್ರಾಣ ಹಾನಿ ಆಗಿಬಿಡ್ತದೆ. ಆದ್ದರಿಂದ ದಯವಿಟ್ಟು ತಾವು ಸ್ವಲ್ಪ ವಾಹನಗಳನ್ನು ತಪಾಸಣೆ ಮಾಡಿ ಕೊಟ್ಟರೆ ಒಳಿತು. ಡ್ರೈವರ್ಗಳಿಗೆ ಕಷ್ಟ, ಅರ್ಥ ಆಯ್ತಾ? ಇನ್ ಕೇಸ್ ಆ ರೀತಿ ಆಗ್ಬಿಟ್ರೆ ಹೆಂಗೆ ಅವಾಯ್ಡ್ ಮಾಡ್ತಾರೆ ಅದನ್ನ, ಆಗಲ್ಲ, ಸಾಧ್ಯನೇ ಇಲ್ಲ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಸದೃಢವಾಗಿರ್ತಕ್ಕಂಥ ವಾಹನಗಳನ್ನು ಕೊಡಿ. ಆಮೇಲೆ ಈ ಜಾತ್ರೆ ಟೈಮಲ್ಲಿ ನೋಡ್ತೀವಿ, ಇಲ್ಲೊಂದು ಅರ್ಧ ಕಿಲೋಮೀಟ್ರಲ್ಲಿ ಒಂದು ರಿಪೇರಿ ಆಗಿದರೆ 1 ಕಿಲೋಮೀಟ್ರಲ್ಲಿ ಇನ್ನೊಂದು ಹಂಗೆ ರಿಪೇರಿಯಾಗಿ ನಿಂತ್ಕೋತವೆ. ಆ ರೀತಿಯ ವಾಹನಗಳನ್ನ ಕೊಡಬೇಡಿ. ಟೈರ್ ಚೆನ್ನಾಗಿದೆಯಾ ದಯವಿಟ್ಟು ಅದನ್ನ ಮನದಟ್ಟು ಮಾಡಿ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಆಗ್ತಾಯಿದ್ದೀವಿ. ಧನ್ಯವಾದಗಳು.